ಕಮ್ಲಕ್ಕಲ್ಲ? ಹೌದು ಪಾಪ. ಯಾಕೆ ಹಿಂಗೆ ಕುಂತಾಳಕಿ? ಓ, ಮಗಳ ಬಗ್ಗೆನ ವಿಚಾರ ಮಾಡಿಗಿಡಕತ್ತಾಳ ಏನಪ್ಪ, ದೇವರಿಗೆ ಗೊತ್ತು ಪಾಪ. ಏನು ಮಗಳು ಕೊಟ್ಟು ಮತ್ತೇನಾರ ಜಗಳ ಆತ? ಏನು ಮಗಳ ಜೀವನ ಹಿಂಗೆ ಅಂತೇಳಿ ಏನಾರ ಬೇಜಾರ ಏನು? ಗಂಡ ಇನ್ನೊಂದು ಲಗ್ನ ಏನಲ್ಲ, ಅದೇ ಏನಾರು ನೆನ್ಸ್ಕೊಂಡು ಬೇಜಾರು ಮಾಡ್ಕೊಳಕತ್ತಿರ್ಬೇಕು. ಮಗಳ ಗಂಡ ಇನ್ನೊಂದು ಲಗ್ನ ಅದ, ಮಗಳ ಜೀವನ ಹೆಂಗಪ್ಪ ಅಂತೇಳಿ. ಕಮಲಕ್ಕ ಬಾರ ಪುಷ್ಪ, ಊಟ ಆತನ? ಹಾಂ, ಊಟ ಆತು, ಹೊಟ್ಟೆ ತುಂಬ ಊಟ ಆತ. ಹಂಗಾರೆ ಗಾಳಿ ಗಡ್ಡಾಡೋಣ ಅಂತ ಬಂದೆ, ನೀವು ಇಲ್ಲೇ ಕುಂತಿದ್ರಿ. ಯಾಕ ಊಟ ನಿಮ್ದು? ಇನ್ನೂ ಇಲ್ಲ, ಈಗ ಮಾಡ್ಬೇಕು. ಯಾಕೆ ದೌಡ್ ಮಾಡಿರಲ್ಲ ನೀವು ಊಟನ? ಟೈಮ್ ಎಷ್ಟಾತ? ಟೈಮ್ 8 ಆಗೈತಿ. ಅಂದ್ರೆ ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಇದು ಊರಿಗೆ ಹೋಗೋದಿತ್ತು ನಮ್ದು. ಈ ಕಡೆ ಗಂಡ ಮನೆ ಕಡೆ ಊರಿಗೆ ಹೋಗೋದೈತೆ. ಅದಕ್ಕೆ ಬೆಳಗ್ಗೆ ದೌಡ್ ಹೇಳ್ಬೇಕು. ಅದಕ್ಕೆ ಸ್ವಲ್ಪ ಲಘುನ ಊಟ ಮಾಡಿ ಹೊಸು ಬಾಂಡೆ ತಿಕ್ಕಿಟ್ಟೆ. ಸ್ವಚ್ಛ ಆತೆಲ್ಲ. ಮತ್ತೆ ಎಲ್ಲ ಕೆಲಸ ಮುಗಿತ್ತು. ಈಗ ಮಕ್ಕೊಂಡೆ ಅಂದ್ರೆ ಈಗ ಒಂದು 9 ಗಂಟೆ ಮಟ್ಟ ಅಂದ್ರೆ ಮಕ್ಕೊಂಡೆ ಅಂದ್ರೆ ಬೆಳಗ್ಗೆ ಒಂಚೂರು ನಸಕನಾಗ ಹೇಳ್ಬೋದು ಅಂತ ಅದ ಅಂದೆ ನಾನು. ನಮ್ದು ಊಟ ದಿನ ಲೇಟ್, 9:30 10 ಗಂಟೆ ಕುಂತೇನೆ ನಾನು. ದೌಡು ಉಣ್ಣಕ್ಕೆ ಆಗಂಗಿಲ್ಲ ಪುಷ್ಪ. ನಿಧಾನಕ್ಕೆ ಆರಾಮ್ ಉಣ್ಣಕ್ಕೆ ನಾನು. ಅದನ್ನ ಅಂದೇನಾ, ಇದೇನಪ್ಪ ಇವತ್ತು ದೌಡು ಊಟ ಎತ್ತಲಿಕ್ಕಿದೆ ಅಂತೇಳಿ. ಅಂದಂಗೆ ಯಾಕೆ ಕಮಲಕ್ಕ ಮಾರಿ ಸಪ್ಪಗೆ ಮಾಡ್ಕೊಂಡು ಕುಂತಿ? ಯಾಕೆ ಮತ್ತೇನಾರ ಜಗಳ ಮಾಡ್ಕೊಂಡು? ಮತ್ತೇನಾರ ಜಗಳ ಅಂದ್ರೆ ಅದೇನು? ನಾ ಎಲ್ಲಿ ಜಗಳ ಮಾಡೇನೆ? ನಿನ್ನ ಮಗಳು ಇಡಿಯೋ ಮಾಡೋ ಸಂಬಂಧ ಬೈತಿರ್ತೀಯಲ್ಲ, ಅದಕ್ಕೆ ಕೇಳಿದೆ ಮತ್ತೇನಾರು ಜಗಳ ಮಾಡ್ಕೊಂಡೇನವ ಅಂತೇಳಿ ಅಷ್ಟೇ. ಮತ್ತೆ ಇವತ್ತು ಬೆಳಗ್ಗೆ ಇಡಿಯೋ ಮಾಡೋ ಹೊತ್ನಾಗ ಬಾಯಿಗೆ ಒಂದಂಗೆ ಬೈ ಹತ್ತಿದ್ದಲ್ಲ, ಮಾಡಕ್ಕೂ ಬೇಡ ಇವನ್ನೆಲ್ಲ ಹಂಗೆ ಹಿಂಗೆ ಅಂತೇಳಿ. ಅದನ್ನ ನೋಡಿದೆ, ಅದಕ್ಕೆ ಈಗ ಮತ್ತೊಮ್ಮೆ ಜಗಳ ಮಾಡ್ಕೊಂಡೇನ ಅಂತ ಕೇಳಿದೆ. ನೀನೆಲ್ಲ ಮನೆಗೆ ಬಂದಿದ್ದೆ ನೋಡಕ್ಕ? ಅಯ್ಯ, ನಿನ್ನ ಮಗಳ ಇಡಿಯೋ ಮಾಡಿ ಕೇಳಲ್ಲ ಫೋನ್ಯಾಗ. ಅದು ಮನೆ ಬಂದಲ್ಲಿ ಪೆಟ್ರಾಗ ಇದು ಅಂದರೆ ಶಾಂತಕರ್ ಗುಡನ್ಯಾಗ ಎಲ್ಲ ಸಾದಿ ಅಂತದ ಅಂತದ ಸಬಸ್ಕರೇಬ್ ಸಬ್ಸ್ಕ್ರೈಬ್ ಅದನ್ನ ಮಾಡಿಸ್ಕೊಂಡೆ ಮಾಡಂದ್ರೆ ಅದು ಕೆಂಪು ಬಟನ್ ಒತ್ತಿ ತೋರಿಸಿದ್ರೆ ನಾ ಮಾಡ್ಕೊಂಡೀನಿ. ನಿನ್ನ ಮಗಳು ಇಡಿ ಹಾಕ್ತಿದ್ದಂಗೆ ನಂಗೆ ಬರ್ತೈತದ. ಹೆಂಗೆ ಬಂತಂದ್ರೆ ಕಮಲಕ್ಕ, ಕಾಲ್ಮನ ಆಜು ಬಾಜು ಮನೆಗೆ ಹೋಗಿ ಕುಂತು ಮಾತಾಡಂಗೆ ಇಲ್ಲಿಗ. ಏನು ಮಾಡಿದ್ರಿ ಅಡಿಗೆ, ಸಾರು ಏನು ಮಾಡಿದ್ರಿ, ಅದೇನಾಯ್ತು ಇದೇನಾಯ್ತು ಅಂತ ಕೇಳೋ ಅವಶ್ಯಕತೆನೇ ಇಲ್ಲಿಗ. ಇಡಿಯೋ ಮಾಡಿ ಹಾಕೋದಕ್ಕೆ ಮನೆಗೆ ಬಂದ್ಬಿಡ್ತಾವೆ ಸುದ್ದಿ. ನಮ್ಮನೆ ಕುಂತೆ ನಿಮ್ಮ ಮನೆಗೆ ಏನಾಯ್ತು ಅಂತ ನೋಡ್ಬಿಡ್ಬೋದು ಅಲ್ಲ. ನನ್ನ ಮಗ ಅಂದ, ಯವ್ವ ಅದೇ ಈಗ ಹೇಳಿದ್ನಲ್ಲ ಅದನ್ನು ಮಾಡ್ಕೊಂಡಿದ್ದಕ್ಕೆ ಬರ್ತಾವಲ್ಲ. ನನ್ನ ಮಗ ಅಂದ, ಈಗಿನ ಹುಡುಗರಿಗೆ ಇವೆಲ್ಲ ಈ ಇಡಿಯೋ ಪಡಿಯೋ ಈ ಫೋನ್ ಬಗ್ಗೆ ಎಲ್ಲ ಗೊತ್ತವಕ್ಕೆ. ಅವ ಅಂದ, ಯವ್ವ ನೋಡ್ರಿ ಎಂತ ಚಲೋ ಹೊಂಟೈತಿ ಅಕ್ಕಂದು ಅಂತ ಅನ್ನಕತ್ತಿತ್ತಪ್ಪ. ಏನೋ ಚಲೋ ಅಂತಲ್ಲ ಅದು ಇಡಿಯೋ ಮಾಡೋದಕ್ಕೆ ರೊಕ್ಕ ಪಕ್ಕ ಬರ್ತದಂತೆ. ನನಗೂ ಗೊತ್ತಿಲ್ಲ ಏಟ್ ರೊಕ್ಕ ಬಂತು ಹೇಳ. ಬಂದಿಂದ ನೋಡೋಣ, ಆದ್ರೆ ನಾನು ಒಂದು ಮಾಡಿ ಹಾಕಿ ಬಿಡ್ತೇನೆ. ಏನ ನಾ ಜಗಳ ಮಾಡಿದ್ದೀನ ಇಡಿಯೋ ಮಾಡಿ ಹಾಕ್ಯಾಳ ಫೋನ್ಯಾಗ? ಅದು ನೀ ಕುಂತು ನೋಡಿದೆ? ಎಷ್ಟು ಇರ್ಬೇಕಿದೆ ಅಲ್ಲ, ಅದು ಹೆಂಗೆ ಇಡಿಯೋ ಮಾಡಿ ಹಾಕಿದ್ಲಿಕ್ಕೆ? ಅಯ್ಯ, ನಾವು ಬಿಕ್ಕಿ ಅಲ್ಲ, ಭಾಳ ಮಂದಿ ನೋಡಕತ್ತಾರಲ್ಲ ಈಗ ಅದನ್ನ. ಮಣ್ಣಿನ ಒಂದು ಹಾಕಿದ್ಲವ, ಅದು ಎಷ್ಟೋ ಓಡೈತವ, ನಮ್ಗದು ಗೊತ್ತಾಗಲ್ಲ. ಭಾಳ ಮಂದಿ ನೋಡ್ಯಾರ ಅಂತ ಅನ್ನಕತ್ತಿದ್ದ ನನ್ನ ಮಗ ಒಟ್ಟೆ. ಹೌದಾ? ಮನೆಯಂದು ಜಗಳ ಜುಟ್ಟಿನ ಇಡಿಯೋ ಮಾಡಿ ಹಾಕ್ಯಾಳಕ್ಕೆ. ಇದಕ್ಕೇನು ಬಂತವ ಈ ಹುಡುಗಿಗೆ ಅಂತ. ಸ್ವಾದಿಲ್ಲ ಸೊನ್ನಿಲ್ಲ. ಅಯ್ಯೋ ದೇವ್ರೇ, ಏನು ಬುದ್ಧಿಗಿಡಿ ಕೆಲಸ ಮಾಡ್ತಾವಂತ ನನ್ನ ತಗ ಮಾಡ್ತಂತಡಿ. ಯಾಕ ಈಕಿಗೆ ಭಾಳ ಆಗೈತೆ. ಫೋನ್ ಕಸ್ತಿಟ್ಟನಂದ್ರೆ ಮೂಲಿಗೆ ದಾರಿಗೆ ಬರ್ತಾಳೆ. ಯಾಕ ಬಿಡ ಹೋಲಿ, ಏನು ಅದೇನು ಕಸ್ತಿಡ್ತಿ ಪಾಪ. ಅದೇನು ಮಾಡೈತಿ ಅದೇ ಇಡೀ. ಅಯ್ಯೋ, ಅದನ್ನು ಹಾಕಿದ್ದಕ್ಕೆ ನೋಡ್ಬೇಕು ಅನಿಸ್ತತೆ. ಇವ ಏನೇನಾಯ್ತು ಏನೇನಿಲ್ಲ ಇವ್ರ ಮನೆ ಅಂತೇಳಿ. ಹಂಗೆ ಅಡಿಗೆ ಪುಡಿಗೆ ಅಂತಂದ್ರೆ ಯಾರು ನೋಡ್ತಾರ ಜಾಸ್ತಿ? ಅದಕ್ಕೆ ಇರ್ಲಿ ಬಿಡೋದು, ಏನು ಮಾಡ್ಯಾಳ ಏನಾಯ್ತು ಅಂತ್ರಕಿಲೆ. ನಂಗೇನು ಸಿಟ್ಟೇನು ಬರಲಿಲ್ಲವ. ಆಮೇಲೆ ನೋಡಿ ನಮಗಂತರೂ ಏನು ನೀನು ಇಡಿಯೋ ಮಾಡಂತಿ, ಈಗಿನ ಕಾಲದಕ್ಕೆ ಮಾಡಬೇಡ ಅಂದು. ಇದು ಆವಾಗಿನ ಕಾಲದಕ್ಕೆ ಮಾಡಬೇಡ ಅಂದು, ಈಗಿನ ಕಾಲದಕ್ಕೆ ಮಾಡ್ತೇನೆ ನಾನು ಅಷ್ಟೇ. ಮತ್ತೇನೈತಿ? ಆದರೂ ಮನ್ಯಾನ ವಿಚಾರ ಇಡಿಯೋ ಮಾಡಬೇಡ ಅಂದೆ ನಾನು. ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಿ ತೋರಿಸ್ಬೇಡ, ನಮ್ಮ ಎಲ್ಲರನ್ನು ಮಕ್ಕ ಹಿಡಿಬೇಡ, ಹುಡುಗನ ತೋರಿಸ್ಬೇಡ ಅಂತ ಹೇಳಿರ್ತೇನೆ. ಮತ್ತೆ ಇದನ್ನ ಮಾಡಕತ್ತಾಳ ನೋಡಿ. ನೋಡಿ ನನಗದ ಅಂತ ನಾನು ಏನು 1 ರೂಪಾಯಿ ಅದರಿಂದ ಏಟ್ ರೊಕ್ಕ ಬಂದಾತ ಬಿಟ್ಟಾತ. ಅದನ್ನ ಸುಳ್ಳೆ ಇದನ್ನು ಮಾಡ್ಕೊಂಡು ನಿಂತಾಳ. ಏಟ್ ರೊಕ್ಕ ಬರ್ತತೆ ಅನಿಸ್ತಲೇ ನಿಂಗೆ? ಅಯ್ಯ ದೇವ್ರೆ, ನನಗದು ಗೊತ್ತಿದ್ದಿತ್ತಂದ್ರೆ ನಾನು ಯಾಕೆ ನಿನ್ನ ಕೇಳ್ತಿದ್ದೆ? ನಂಗೆ ಗೊತ್ತಿಲ್ಲವ ಅದ್ರಾಗ ಏಟ್ ರೊಕ್ಕ ಬರ್ತೈತಿ ಏಟ್ ಬರ್ತೈತೆ ಅಂತೇಳಿ. ಅಟ್ಟು ಬರ್ತೈತಿ ಅಂತ ಅಂದಿದ್ದಟ್ಟೆ ಗೊತ್ತು. ಬಂದ ಮೇಲೆ ಕರಿ ಏಟಾರ ಯಾಕೆ ಬರಲಿ, ಇದು ಯಾಕೆ ಹೊಂದಿಕ್ಯಾಗ ಮಾತಲ್ಲಿ ತಡೀದು ಕರಿತೀನಕ್ಕಿನ. ಇವೆಲ್ಲ ನಾನು ಈ ಜಗಳ ಮಾಡಿದ್ದೆಲ್ಲ ಹಾಕಿ ನನ್ನ ಊರಾಗ ಹರ್ಲಿ ಮಾಡಿ ನನಗೆ ಅಸಹ್ಯ ಮಾಡಕತ್ತಾಳನಕ್ಕೆ. ಅಯ್ಯೋ ತಾಯಿ, ಮತ್ತು ನಾ ಹೇಳಿದೇನು ಬಡಿಯೋ ತಾಯಿ, ನಾನೇನು ಬೇಕಂತ ಹೇಳ್ಬೇಕಲ್ಲ. ನೋಡಿದ್ದನ್ನು ಹೇಳಿದೆ ಅಟ್ಟೆ. ನನ್ನ ಪಾಡಿ ನಾ ಹೊಕ್ಕನಿ, ನೀವೇನಾರು ಯಾಕೆ ಮಾತಾಡ್ಕೊರಿ. ಅಲ್ಲ, ಈಕಿ ನೋಡಾಳಂದ್ರಾಗ ರೆಡಿ ಊರು ಮಂದಿನ ನೋಡಿರ್ಬೇಕು. ಏನು ನನ್ನ ಮರ್ಯಾದೆ ತೆಗಿತಾಳಪ್ಪ ಈಕಿ. ಈಕಿನ ಬಾಯ್ಲೆ, ಏನಾತವ? ಏನಾತ? ಇದನ್ನು ಇಡೇ ಮಾಡಕತ್ತೀಯನ್ ನೋಡು. ಫೋನ್ ಹಿಡಿ, ಯಾಕಡೆ ಇಟ್ಟಿರ್ತಿ ಎಲ್ಲಿ ಇಟ್ಟಿರ್ತಿ ನೋಡು. ಅದನ್ನು ಆ ಕಡೆ ಮಕ್ಕ ತಿರುಗಿ ಮಾತಾಡ್ತೇನೆ. ಏನಾತವ? ಏನಾತ್ ಬೇ? ಹೊರ ನಿಮ್ಮ ಬಾಯಿ ಕೇಳಿ ಬಂದಿ ನೋಡ್. ನಾ ಈಗ ಏನಾತ ಹೇಳ. ಯಾಕಡೆ ಇಡಿಯ ಇಟ್ಟು ಹೇಳ್ಬಿಡಿ. ಈಗ ಆ ಕಡೆ ಮಕ್ಕ ತಿರುಗಿ ಮಾತಾಡ್ತಾನೆ. ಕದ್ಲ ಕಳುಲೆ ಇಡಿಯ ಮಾಡಿ ಯಾಕಾಕ್ತಿ? ಅಬ್ಬಾ ಒಟ್ಟು ತಾಯಿ ಮರ್ಯಾದೆ ತೆಗೆದಾದ್ರೂ ನೀನು ಇಡಿಯ ಮಾಡ್ಬೇಕು, ರೊಕ್ಕ ದುಡಿಬೇಕು, ಹೌದಿಲ್ಲ? ಅವ ಇಲ್ಲವ, ಅದು ಅತ್ತೇರ ನಾನೇ ಹೇಳಿದ್ದೆ. ಏನ ನೀನು ಹೇಳಿದ್ದೆ? ಅದ ಅನ್ಕೊಂಡೆ. ಇಷ್ಟು ದೇರ ನನ್ನ ಮಗಳಿಗೆ ಎಲ್ಲಿಂದ ಬಂತು? ಹಿಂಗೆ ಯಾವಾಗೂ ಮಾಡ್ಬೇಕಲ್ಲ. ಏನಪ್ಪ ಹಿಂಗೆ ಮಾಡ್ಯಾಳ ಅಂತೇಳಿ. ಮನಿ ಆಳ ಇಡೆ ನೀನಲ್ಲ ಹೇಳ್ಕೊಡ್ಬೇಕಾದ. ಅತ್ತಿ ಮರ್ಯಾದೆ ಹೋಗ್ಬೇಕು ಕೊಟ್ಟ. ಏನು ಮಾಡ್ಬೇಕಂತ ಮಾಡಿ? ಏನಾತ್ ಬೇ? ಈಗ ಯಾರು ಏನು ಇಡಿಯೋ ಮಾಡ್ಯಾಕ್ಯಾರ, ಎಲ್ಲಿ ಹಾಕ್ಯಾರ, ಯಾರು ಹೇಳಿದ್ರು ನಿಂಗೆ? ಒಟ್ಟು ಈ ಮನಿ ಒಳಗೆ ಒಂದು ಸ್ವಲ್ಪ ತಣ್ಣಗಿರಂಗಿಲ್ಲ ನೋಡಿ. ಏನಾರ ಬಂದಿರ್ತೈತೆ ರಾಡಿ. ಏನಂತ ಹೇಳ್ಬಿಡು ಹೋಲತ್ತಾಗ.
ಈಕಿ ನಾನು ವಿಡಿಯೋ ಮಾಡಬೇಡ, ಹಿಂಗ ಹುಡುಗರ್ದು ಹಾಕ್ಬೇಡ, ಹಿಂಗ ಇದು ಮಾಡಬೇಡ, ನೀನು ಒಳ್ಳ ಫೋನ್ ಹಿಡ್ಕೊಂಡು ಅಡಿಗೆ ಮನೆ ಇದು ಮಾಡಬೇಡ, ಎಲ್ಲರ ಮಕ್ಕ ತೋರಿಸ್ಬೇಡವ, ನಮಗೆ ಸೇರ್ಕ್ ಬರೋದಲ್ಲ ಅಂತಿರ್ತೇನಲ್ಲ, ಆಮೇಲೆ ಬೈತಿರ್ತೇನಲ್ಲ, ಅದನ್ನೆಲ್ಲ ನನಗೆ ಗೊತ್ತಾಗಲಾರ್ದ ವಿಡಿಯೋ ಮಾಡ್ಯಾಳ. ಅದು ಹೆಂಗೆ ಮಾಡ್ಯಾಳ ಈಕಿಗೆ ಗೊತ್ತು. ಅದನ್ನು ಅದು ಏನೋ ಮಾಡಕತ್ತಾಳಲ್ಲ ಈ ಯೂಟ್ಯೂಬ್ ಅದ್ರಾಗ ಹಾಕ್ಯಾಳ. ಅವರು ಎಂಥದ್ದು ಏನು ಮಾಡ್ಕೊಂಡಿರ್ತಾರಲ್ಲ ಅವರು ಎಲ್ಲ ಅದಕ್ಕೆ ಮೆಂಬರ್ ಆಗಿರ್ತಾರಲ್ಲ ಅವ್ರಿಗೆಲ್ಲರಿಗೆ ಗೊತ್ತಾಗಕತ್ತದ. ಈಕಿ ಪುಷಿ ಈಗ ನೋಡಿ ಬಂದು ನನಗೆ ಹೇಳಿದ್ಲು, ಯಾಕೆ ಬೇ ಮತ್ತೆ ಜಗಳ ಮಾಡ್ತಿ, ಮಾಡಕ್ಕೆ ಹೋಗ್ಬೇಡ, ಮಾಡಿದ್ರೆ ಮಾಡ್ಕೊಳ್ಬಿಡು ಇಡುವೆ ಅಂತ ಹೇಳ್ತಾಳೆ. ಯಾಕೆ ಹಂಗ್ಯಾಕಂತಿ, ನಾ ಎಲ್ಲಿ ಜಗಳ ಮಾಡೀನಿ ಅಂದ್ರೆ ಫೋನ್ನೇ ನೋಡಿದೆ ನಾನು ಅಂತಾಳೆ. ಆವಾಗ ಗೊತ್ತಾತು. ಮತ್ತು ಸುಮಾರು ಮಂದಿ ನೋಡ್ಯಾರ ಅಂದ್ಲಕ್ಕಿ. ನೋಡಪ್ಪ ಮತ್ತೆ ಏನು ಮಾಡ್ತಿದ್ದಕ್ಕೆ ಹಿಂಗೆ ಗಿಡಿಯ ಎಲ್ಲ ಮಾಡಿ ಹಾಕ್ತಾರನ್ನ ಹೇಳಿ ನಾ ನೋಡೋಣ. ಅತ್ತಿಯರ ಈಗ ಸುಮಾರು ಮಂದಿ ಯೂಟ್ಯೂಬು ಮಾಡ್ತಾರ್ರಿ. ಅಂಥವ್ರ ನಡಕ್ಕೆ ಈಗ ನಮಗೂ ಒಂದು ಹೇಳ್ಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ, ಇದ್ದಿದ್ದನ್ನೇ ಇದ್ದಂಗೆ ತೋರಿಸ್ಬೇಕಾಕತಿ. ಮನೆ ಒಳಗೆ ಎಷ್ಟು ಅಡೆತಡೆ ಅದಾವು. ನಮ್ಮ ಮನೆ ಒಳಗೆ ಏನು ವಿಡಿಯೋ ಮಾಡೋದು ಕೈ ಬಿಟ್ಟು ಕುಂತಿಲ್ಲ, ಬೈತಾರ, ಅದ್ರ ನಡಕ್ಕೂ ವಿಡಿಯೋ ಮಾಡಿ ಹಾಕ್ತೀವಿ. ನೀವೆಲ್ಲರೂ ನೋಡ್ರಿ, ಸಪೋರ್ಟ್ ಮಾಡಿರಿ, ನಮ್ಗೆ ಅದ್ರ ಅವಶ್ಯಕತೆ ಭಾಳ ಐತಿ ಅಂತೇಳಿ ಗೊತ್ತಾಗಲಿ ಜನಕ್ಕೆ ಅಂತ ನಾನು ಆಕಿ ವಿಡಿಯೋ ಮಾಡಾಕಂದೆ. ಅಂದಲ್ಲೇ ಮತ್ತೆ ಚಲೋ ಹೊಂಟೈತಿ, ಸಬ್ಸ್ಕ್ರೈಬು ಬರಾಕತ್ತಾವು, ಚಲೋ ಇದಾಗೈತಿ. ಇದ್ದಿದ್ದನ್ನೇ ಇದ್ದಂಗೆ ತೋರಿಸಿದ್ರೆ ಒಳ್ಳೇದಲ್ಲ, ಅದಕ್ಕೆ ಮಾಡಂದೆ. ಅದೇ ಊಟ ನಾಷ್ಟ ಮನ್ಯಾಗ ಕುಂತೇವಿ ನಿಂತೇವಿ ಅಂದ್ರೆ ಯಾರು ನೋಡ್ತಾರೆ, ಮಾಡಿ ಇಂಥವು ಅಂತ ಅಂದೆ ನಾನೇ. ಅದಕ್ಕೆ ನಾನು ಹಂಗೆ ಮಾಡಂದಿದ್ದಕ್ಕೆ ಮಾಡ್ಯಾಳ್ರಿ ಆಕಿ. ಆಯ್ತು ತೋರಿ ಎತ್ತೀರ, ಏನು ಮುಂದೆ ಮಾಡಂಗಿಲ್ಲ, ಆಕಿ ಬೇರೆ ಥರ ಏನಾರ ಮಾಡ್ಕೊಂಡು ಹೋಗುವ ಅಂತ ಹೇಳ್ತೇನೆ. ಇಲ್ಲೋಡ ಗಿರ್ಜಿ, ಅರ್ಧ ನಿನ್ನಿಂದಾನ ಹಾಳಾಗಿದ್ದಕ್ಕೆ ಆಕಿ ತಲೆಗಿಲ್ಲ ತುಂಬಿದ್ದ ನೀನು. ಇವೆಲ್ಲ ಮಾಡக்கூಡ ಬಿಟ್ಬಿಡ್ರಿ ಅದನ್ನು. ಅದೇನದು ಇಡಿಯೋ ಪಡಿಯೋ ಮಾಡೋದ್ರೆಲ್ಲ ನಮ್ಮ ಮನೆಗೆ ಆಗಿ ಬರೋದಲ್ಲ, ನಮ್ಮ ಮಂದ್ಯಾಗ ತೆಗೆದ್ಬಿಡ್ರಿ ಅವ್ನು, ತೆಗೆದು ಇವೆ ತಗೊಂಡು ಫೋನ್ ಎಲ್ಲ ತೆಗೆದಿಡ ಅವ್ನು. ಹಂಗನ್ಬೇಡ್ರಿ ಎತ್ತೀರ, ಏನೋ ಒಂದು ಮಾಡಾಕತ್ತಾಳ, ಬೇಡ ಅನ್ಬೇಡ್ರಿ. ಅವ ಈಗ ನನ್ನ ಜೀವನಕ್ಕೆ ಇದು ಅವಶ್ಯಕತೆ ಐತವ, ಬೇಡ ಅನ್ಬೇಡವ. ಅದರಿಂದ ₹1 ಬರವಲ್ ತಕ ಏಟರ ಬರಲಿ, ಏನೋ ಒಂದು ಜೀವನದಾಗ ಮಾಡ್ಬೇಕಂತ ಭಾಳ ಆಸೆ ಐತವ. ನನಗೆ ಇನ್ನೊಬ್ರ ಮ್ಯಾಗ ಒಜ್ಜಾಕೊಂಡು ಇರೋಕೆ ಇಷ್ಟ ಇಲ್ಲ, ಬೇಡ ಅನ್ಬೇಡವ. ಈ ಟೈಮ್ನಾಗ ನೀನು ಆಯ್ತು, ನೀನು ವಿಡಿಯೋ ಹಾಕ್ಬಾರ್ದಲ್ಲ, ನಿನ್ನ ವಿಡಿಯೋ ಮಾಡಬಾರ್ದಲ್ಲ, ಆಯ್ತು ನಾ ಮಾಡೋದಿಲ್ಲ. ಏನು ಇನ್ನೊಮ್ಮೆ ಏನಾರ ಮಾಡಿ ಹಾಕಿದೆ ಅಂದ್ರೆ ಆಯ್ತು ನಿನಗೆ ಹೇಳಕತ್ತೇನೆ ಕೇಳ. ಮನೇನಾರು ಮರ್ಯಾದೆ ತೆಗೆದು ನೀನೇನು ರೊಕ್ಕ ದುಡಿಬೇಕಾಗಿಲ್ಲ. ತಗ ಈಗ ಅದು ಏನೇನಾರ ಕೇಳಕ್ಕೆ ನಿಂದಿರ್ತಾರೆ, ಎಲ್ಲ ಹೇಳ್ಕೊಂತ ಕುಂತ್ಬಿಡು. ಯಾಕವ್ವ ಯಾಕೆ ಹಂಗೆ ಮಾಡಿ ಕೂದಿ ಸುಮತಿ ನೀನು? ಆಕಿಗೇನು ಹೇಳ್ತಿಲ್ಲ, ನೀನು ಹೆಂಡತಿ ಹೇಳ್ಕೊ. ಗಿರ್ಜಿ ನೀನ್ ಇಲ್ಲೋಡ, ನೀನ್ ಮಾಡ್ತಿಲ್ಲ ಸರಿ ಇಲ್ಲ. ನೀನ್ ಯಾಕೆ ಹಂಗೆ ಹೇಳಕೋದಿ? ಆಕಿ ಗೊತ್ತಿರುತ್ತೆ ಎಲ್ಲ ತುಂಬ್ತೀಯನ ರೀ. ದೌಡ್ ಜನಕ್ಕೆ ಗೊತ್ತಾಗ್ಲಿ ಅಂತೇಳಿ ನಾನು ಮಾಡಿಸಿದ್ದಂಗೆ, ಅದಕ್ಕೆ ಆಕಿ ಬೇಗ ಒಂದು ಒಳ್ಳೇದಾಗ್ತೈತಿ. ಇಲ್ಲಾಂದ್ರೆ ಹಿಂಗೆ ಕುಂದಿರ್ತಿದ್ಲು ಜನಕ್ಕೆ. ಈಗ ಹೆಂಗೆ ಗೊತ್ತನ್ರಿ, ಕೆಲವೊಬ್ರು ಇರ್ತಾರೆ ಏನಾರ ಈಗ ಸುಮ್ಮನೆ ವಿಡಿಯೋ ಒತ್ತಂಗಿಲ್ಲ, ಏನಾರ ಹಿಂಗೆ ಜಗಳ ದೊಂಬಿ ಆಗೈತಿ ಅಂದಾಗ ಏನಾತಪ್ಪ ತಾಯಿ ಮಗಳಿಗೆ ಏನಂದ್ಲ ಅಂತ ನೋಡಕ್ಕೆ ಒತ್ತೋರು ಎಷ್ಟೋ ಮಂದಿ ಇರ್ತಾರೆ. ಕೆಲವರು ಕಷ್ಟ ಕೇಳಿ ನೋಡ್ಬೇಕಪ್ಪ ಈಕಿ ವಿಡಿಯೋ ಅನ್ನೋರು ಇರ್ತಾರೆ. ಅದಕ್ಕೆ ಗೊತ್ತಾಗ್ಲಿ ಅಂತೇಳಿ ಮಾಡಿದ್ದು ನಾನು. ನನ್ನ ಒಳ್ಳೇದಕ್ಕೆ ಮಾಡಿದ್ನೇನು ರೀ ಅತ್ತಿಯರ? ಏನ್ರಿ ನನ್ನ ಒಳ್ಳೇದಕ್ಕೆ ಮಾಡಿದ್ನೇ? ಹೋಗ್ಲಿ ಬಿಡವ, ಏನೋ ಒಂದು ಮಾಡ್ಯಾರ ತಗ ಆಗೋತು. ಏನ್ ಜಗಳ ಮಾಡಿ ಅಂದ್ರೆ ನೀನೇನು ಮತ್ತೆ ತಗೊಂಡು ಹೊಡೆದಾಡಿ ಏನ ಬೈದಿ. ಸಜ್ಜಿಕ ಎಲ್ಲರ ಮನೆ ಒಳಗೂ ಬೈತಾರ, ಯಾರೇನು ವಿಡಿಯೋ ಮಾಡ್ತೀವಿ ಅಂತ ತಕ್ಷಣ ಮಾಡ್ರಿ ಅಂತೇಳಿ ಹಿಂಗಂತ ನಿಂದಿರ್ತಾರನ, ಅದನ್ನೇ ಬೈದಿ ಮುಗಿದೋತು ಅಷ್ಟೇ. ಏನ್ ಮಾಡ್ತಾರ ಮಾಡ್ಕೊಳ್ಳಾಕ ಇರ್ಲಿ ಬಿಡೋದಕ್ಕೆ ಯಾಕೆ ಹೋದ್ರತಿ? ದೇವ್ರೆ, ಅದು ಏಟ್ ರೊಕ್ಕ ಬರ್ತೈತೋ ಏಟ್ ಮುಂದೆ ಅಕ್ಕಳೈಕಿ ನೋಡನ್ ತೇಲಿ ಬ್ಯಾನ್ ಒಟ್ಟ ತಗ ಮಾಡ್ಕೊ ಅದು ಏನು ಮಾಡ್ತಿ ಮಾಡ್ಕೋ. ಇನ್ಮೇಲೆ ನಾನು ಎಲ್ಲ ವಿಡಿಯೋ ಮಾಡಕ್ಕೆ ಮಾಡು, ಎಲ್ಲ ವಿಡಿಯೋ ಮಾಡಿ ನೋಡನ್. 1 ತಿಂಗಳು ಅವಕಾಶ ಕೊಡ್ತೇನೆ ನಿನಗೆ. ಒಂದು ಪಗಾರ ತೊಗೊಂಡು ತೋರ್ಸಕ್ಕಬೇಕು ನೀನು. ಅದು ಏನು ವಿಡಿಯೋ ಮಾಡ್ತೀಯೋ ಗೊತ್ತಿಲ್ಲ, 1 ತಿಂಗಳು ಅವಕಾಶ ಕೊಡ್ತೇನೆ ನೋಡನ್. ಇಷ್ಟು ಹೇಳಿದಲ್ವೇ, ಬಿಡು ನೀನು, ನಾ ಮಾಡ್ತೇನೆ. ಅವು ಜಗಳ ತೆಗೆದಿದ್ದು ನೋಡಿ ನನಗರ ಹೆದರಿಕೆ ಆಗಿತ್ತು. ಹೌದು, ಇವತ್ತೊಂದು 2 ಕಮೆಂಟ್ ಬಂದಿದ್ದು ನೋಡಿದೇ ಇಲ್ಲ? ನೋಡ್ಲಂಗಿರ್ತಾನೆ. ಏನು 1000 ಕಮೆಂಟ ಬರೋದು, 2-3 ಬಂದಾವ ಇವತ್ತು. ಅದು ಇಷ್ಟು ದಿನಕ್ಕೆ ಇವತ್ತು ನೋಡಿದೆ ಏನು ಉತ್ತರ ಕೊಡ್ಬೇಕಂತ ಗೊತ್ತಾಗೋಲ್ತು. ಸದ್ಯಕ್ಕೀಗ ಹಂಗೆ ಬರೇ ಬಿಟ್ಟೇನು ನೋಡು. ಹಿಂಗೆ ಕ್ರಮೇಣ ಹೊಳ್ಳ ಬೆಳ್ಳ ಏನಾರು ಅವೇ ಬರಾಕತ್ರ ನೋಡೋಣಂತೆ, ಏನಾರು ಉತ್ತರ ಹೇಳವಂತೆ. ತೀವ ನಂಗೂ ಹೊಟ್ಟಸತಿ. ಅಡಿಗೆ ಆಗೈತೆ, ಬರವ ಊಟ ಮಾಡಂಬ. ಅವರು ನಿಮ್ಮ ವಾರನ್ನ ಕರ್ಕೊಂಬ, ಅತ್ತೆಯರನ್ನ. ಏನು ಸಿಟ್ಟಾಗಿರ್ತಾರ, ಏನಾರ ಒಂದು ಹೇಳಿ ಕರ್ಕೊಂಬ. ಶಾಂತ ಇನ್ನ ಮಕ್ಕೊಂಡಿಲ್ಲ? ಮಕ್ಕೋಬೇಕಿಲ್ಲ? ಇಲ್ಲ ರೀ, ಇನ್ನೂ ಮಕ್ಕೊಂಡಿಲ್ಲ. ಯಾಕೆ ನಿದ್ದೆ ಬರಲಿಲ್ಲ, ಅದಕ್ಕೆ ಹಂಗೆ ಕುಂತಿದ್ದೆ. ನಾನು ಖುಷಿನ ಜೊತೆಗೆ ಮಾತಾಡಕತ್ತಿದ್ದೆ. ಗೊತ್ತನ ಏನಂತಾನ ನಿನ್ ಕೂಸು? ಏನಂತಾನ? ಏನೂ ಇಲ್ಲ, ಒದ್ದಾಡಕತ್ತಿದ್ದ. ಅದಕ್ಕೆ ಒದ್ದಾಡ್ಬೇಡಪ್ಪ, ಅವಾಗ ತ್ರಾಸಕತಿ ಅಂದೆ. ಅವ ಮತ್ತು ನಂಗೆ ಇಲ್ಲಿ ಗಾಂವ್ ಆಗೋಲ್ತು, ಅದಕ್ಕೆ ಒದ್ದಾಡಕತ್ತೇನೆ ತಡಿ ಅಂತೇಳಿ ಒಮ್ಮೆ ಈ ಕಡೆ ಓದಿತಾನ, ಒಮ್ಮೆ ಈ ಕಡೆ ಓದಿತಾನ. ಅದಕ್ಕೆ ನಿಮ್ಮ ಅಪ್ಪನ ಮುಂದೆ ಹೇಳ್ತೇನೆ ಅಂದೆ. ಅಪ್ಪನ ಮುಂದೆ ಹೇಳ್ಬೇಡವ, ಅಪ್ಪ ಬೈತೈತಿ ಅಂತಂದ. ಈಗ ಏನು ಅಪ್ಪನ ಹೆದರಿಕೆ ಹಚ್ಬೇಕಂತ ಮಾಡಿ ಹೆಂಗ ಹೆಂಗ ಅನ್ಸಕತ್ತೈತಿ? ನೋವಾಗತ್ತೈತಿನ? ನೋವ್ಯಾಗೂ ಒಂಥರ ಆನಂದನೆ. ಅದು ಹೋಗ್ಲಿ ಬಿಡ್ರಿ. ಏನು ಭಾಳ ಮಾತಾಡತ್ತಿದ್ರಿ ಅತ್ತಿಯರ ಜೊತೆಗೆ? ಏನು ನಾನು ಎದ್ದು ಬರಲಿಲ್ಲ, ಮತ್ತು ತಾಯಿ ಮಗ ಏನಾರ ಮಾತಾಡಕತ್ತಿರ್ಬೇಕು ಬಿಡ ಅಂತೇಳಿ. ಅಯ್ಯ ಗುಟ್ಟಾಗಿ ಮಾತಾಡಕ್ರೆ ಏನೈತಿ? ಏನಿಲ್ಲ. ಅವಾಗ ಯಾಕೆ ಕಣ್ಣು ಭಾಳ ತ್ರಾಸ ಆಗತ್ತಂತೆ. ಮೊನ್ನೆ ಆಪರೇಷನ್ ಮಾಡಿಸಿದ್ದು ಮತ್ತೊಟ್ಟು ನೋವಾಕತ್ತೈತಪ್ಪ. ಇದು ಒಟ್ಟು ತೋರ್ಸ್ಕೊಂಡಾರ ಬರ್ಬೇಕು ಅನ್ನತ್ತಿದ್ಲ. ಆಮೇಲೆ ಮೊಣಕಾಲು ನೋವು, ಕೈ ಕಾಲು ಹೊಡ್ತಾ ಭಾಳ ಆಗೈತಪ್ಪ. ನನ್ನ ಜನ್ಮ ನಂದಂತರು ದೇವ್ರು ಕರ್ಕೋವಲ್ಲ ಅಂತೇಳಿ ಭಾಳ ಬೇಜಾರು ಮಾಡ್ಕೊಳತ್ತಿದ್ಲ. ವಯಸ್ಸಾದ್ಮೇಲೆ ಹಂಗ ಅಲ್ಲನ, ಅದಕ್ಕಿಲ್ವ ತ್ರಾಸ ಮಾಡ್ಕೊಬೇಡ, ಏನಾಗೋದಲ್ಲ ಸುಮ್ಮನೆ ಅಂದೆ. ಆಮೇಲೆ ಏನಮ್ಮ ಭಾರಿ ಖುಷಿ ಆಗೈತಿ. ನೀವೊಂದು ಪ್ರೆಗ್ನೆಂಟ್ ಆಗಿದ್ದು
ಸಾಯಕ್ಕಿಂತ ಮುಂಚೆ ಒಂದು ಮೊಮ್ಮಕ್ಕಳು ನೋಡಿ ಸಾಯಕತ್ತೇನಲ್ಲ ಅನ್ನೋದು ಭಾರಿ ಖುಷಿ ಆಕಿಗೆ. ನಮ್ಮವ್ವ ಖುಷಿಯಾಗಿದ್ದಾಳೆ, ಅಷ್ಟೇ ಸಾಕು. ಅಂದಂಗ್ರಿ ನಾನು ಬೇರೆ ತಲೆ ಬಿಸಿ ಏನು ಗೊತ್ತಾನ, ಮೊನ್ನೆ ಒಂದು ವಾರ ಹೋಗಿ ಬರೀ ನಾನು ಒಂದು 3-4 ದಿನ ವಾರನೂ ಹೋಗಿಲ್ಲ. 3-4 ದಿನಕ್ಕೆ ನಿಮಗೆ ಇಲ್ಲಿ ಫ್ಯಾಕ್ಟ್ರಿ ನಡ್ಸಕ್ಕೆ ಅಸ್ತವ್ಯಸ್ತ ಆತು. ಇನ್ನು 6 ತಿಂಗಳು ನಾವು ಹೋದ್ರೆ ನೀವು ಹೆಂಗೆ ಮಾಡ್ಕೊಂಡು ಹೋಗ್ತೀರ ಅನ್ನೋದೇ ನಂಗೆ ದೊಡ್ಡ ಚಿಂತೆ ಆಗ್ಬಿಟ್ಟೈತೆ. ಏನು ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ಆಗ್ಬಿಟ್ಟೈತೆ. ಭಾಳ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ ಕೆಲಸ ಇದನ್ನ ಅರ್ಧಕ್ಕೆ ಬಿಟ್ಟು ಹೋಗೋದು ಹೆಂಗೆ ಅನ್ನೋದು. ನಿಜ ಹೇಳ್ಬೇಕಂದ್ರೆ ನಾನು ನಿನ್ನ ಮುಂದೆ ಹೇಳಿದ್ದಿಲ್ಲ, ನನಗೂ ಅದೇ ಚಿಂತೆ ಆಗೈತಿ. ನೀನಿಲ್ದ ಮೇಂಟೈನ್ ಮಾಡೋಕ್ಕಾಗಲ್ಲ ಬಿಡ್ಲಿಪ್ಪ ಇದನ್ನು. ಹೆಣ್ಮಕ್ಳು ಬರೀ ಕೆಲಸ ಮಾಡೋದು ಜಾಗ ಒಂದು, ಆಮೇಲೆ ನೀನಿದ್ರೆ ಒಂದು ರೀತಿ ಅದಕ್ಕೆ ಕೆಲಸ ಮಾಡಿಸೋದು ಮಾಡೋದು ಅದೆಲ್ಲ ಬೇರೆ ಇರ್ತೈತಿ. ನಾನು ಏನು ಮಾಡಿಸ್ಲಿ ಅನ್ನೋದೇ ಗೊತ್ತಾಗೋಲ್ತು ನನಗೆ. ಏನು ಮಾಡ್ಬೇಕೀಗ? ನಿಮ್ಮ ಅವ್ವಾರನ್ನೇ ಇಲ್ಲೇ ಬಂದಿರ್ರಿ, ಬಣೆತನ ಇಲ್ಲೇ ಆಗಲಿ ಅಂತ ಹೇಳ್ಬೇಕಂದೆ, ಇಲ್ಲರ ಯಾರದಾರ ಅಂತೇಳಿ. ಆದರೆ ಮತ್ತು ನಿಮ್ಮ ಶಕುಂತ್ಲಾನು ಹೊಟ್ಟಿಲ್ಲದಾಳ, ಈಗ ಅಲ್ಲಾದರೂ ಇರಲೇಬೇಕಾಕತಿ. ಅದನ್ನು ಯೋಚನೆ ಮಾಡ್ಬೇಕಾಕತಿ. ಏನು ಮಾಡೋದಂತೇಳಿ ಗೊತ್ತಾಗೋಲ್ತಲ್ರಿ. ಬೇರೆ ಯಾರನ್ನಾರ ಅಲ್ಲ, ನಿಮ್ಮ ಕೈಲೇ ಆಗೋಲ್ತಂತೀರಿ. ಅಲ್ಲೇ ಕೆಲಸ ನಿಮ್ಮದು ಸಿಮೆಂಟ್ ಫ್ಯಾಕ್ಟ್ರಿ ಅದು ಇದು, ನಿಮ್ಮ ಹೊರಗೆ ಬಡ್ಡಿ ಹಂಗೆ ಕೊಟ್ಟಿದ್ದೇವಾರ ಇವೆಲ್ಲ ನೋಡ್ಕೊಳ್ಳೋದು ಸುಮಾರು ಆಕತಿ. ಇಲ್ಲಿ ಅಲ್ಲಿ ಬಿಟ್ಟು ಇಲ್ಲಿ ನೋಡ್ಕೊ ಅನ್ನೋಕ್ಕೂ ಆಗಂಗಿಲ್ಲ, ಯಾಕಂದ್ರೆ ಲೋಡ್ ಕಳಿಸ್ಬೇಕಾಗಿರ್ತೈತಿ, ಹೋಗಿ ದಿನ ಕಲೆಕ್ಷನ್ ಮಾಡ್ಬೇಕು, ಇವೆಲ್ಲ ಭಾಳ ಸುಮಾರು ಕೆಲಸಕ್ಕವನ ಅಲ್ಲ. ಮತ್ತೆ ಮೊದ್ಲಿಂದಾನು ನಾನು ಯಾವಾರ ದೊಡ್ಡದಾಗಿ ಬೆಳೆಸ್ಕೊಂಬಂದಿನ ಅದನ್ನ. ಈಗ ನಂದು ಬಿಡೋಕ್ಕಾಗಂಗಿಲ್ಲ. ಈಗ ನಿಂದು ಚಲೋ ಹೊಂಟೈತಿ, ನಿಂದು ಬಿಡೋಕ್ಕಾಗಲ್ಲ. ಏನು ಮಾಡೋದು ಅನ್ನೋದು ವಿಚಿತ್ರ ಆಗೈತಿ. ನೋಡೋಣ ತಡಿ, ಒಂದು 2 ತಿಂಗಳ ಮಟ್ಟಿಗೆ ಹೆಂಗಾರ ಒದ್ದಾಡಿ ಮಾಡೋದು. 2 ತಿಂಗಳಾದ್ಮೇಲೆ ಶಾಂತ ಬೇಜಾರು ಮಾಡ್ಕೋಬೇಡ, ನೀವು ವಾಪಸ್ ಬಂದ್ಬಿಡು. 6 ತಿಂಗಳ ಇರಕ್ಕೆ ಹೋಗ್ಬೇಡ. ಏನು ನಿನ್ಗೆ ಇಲ್ಲಿ ಬೇಕಾದ್ರೆ ಏನೋ ಒಂದು ಕಡ್ಡಿ ಎತ್ತಾಕು ನಾ ಬಿಡಲ್ ತಗೋ. ಇಲ್ಲಿ ಬೇರೆ ಒಳಗಿನ ಕೆಲ್ಸಕ್ಕೆ ಪ್ರೇಮಕ್ಕರು ಒಬ್ರು ಅದಾರ, ಇನ್ನೊಬ್ರು ಬೇಕಾದ್ರೆ ಆಳು ಹುಡುಕ್ತೇನಂತ ನಾನು. ಒಳಗೆ ಏನು ಕೆಲಸನೂ ಹಚ್ಚಲಾರ್ದಂಗೆ ಅಡಿಗೆ ಸತಿಗೆ ಅವರೇ ಮಾಡುವಂಗೆ ನಾ ಬೇಕಾದ್ರೆ ಹುಡುಕ್ತೀನಿ. ಫ್ಯಾಕ್ಟ್ರಿ ಕಡೆ ಒಂದು ನಿಂತು ಸಾಕು ನೀನು. ಏನು ನಿಂತಂದ್ರೆ ಕೆಲಸ ಸುಗಮವಾಗಿ ಹಾಕೋವಲ್ಲಿ. 100ಕ್ಕೆ 30% ನನ್ನ ಕೆಲಸ ಇದ್ರೆ 70% ನಿಂದೈತಿ, ಗೊತ್ತನ? ಹೌದು. ಇರ್ಲಿ ಬಿಡ್ರಿ, ನೋಡೋಣ. ಒಂದು 2 ತಿಂಗಳ ಮಟ್ಟಿಗೆ ಹೆಂಗಾರ ಆಕತ್ತೇನೋ ನೋಡೋಣ. ನಾನೆಲ್ಲ ಇವ್ರಿಗೆ ಹೇಳಿಟ್ಟೋಕೇನಂತ. ಏನು ಗಿರ್ಜಕ್ಕರಿಗೆ ಅವ್ರು ಇದು ಯಾರಿಗೆ ಗಿರ್ಜಿನೂ ಬರಲ್ಲ ಪಾಪಕ್ಕಿದು ಕೆಲಸ ಭಾಳ. ಪರಕರ್ಗದು ಹೇಳೋಕೇನಿ, ಅವರೇ ಮೇಂಟೈನ್ ಮಾಡ್ತಾರೆ. ನಿಮಗೆ ಕಾಡಿಸ್ಬೇಡ ಅಂತ ಹೇಳೋಕೇನತ್ತ. ಏನು ಆ ಸಲ ಏನೋ ತ್ರಾಸಾಗಿತ್ತು, ಈ ಸಲ ತ್ರಾಸಾಗಲ್ಲ ಅನಿಸ್ತೈತಿ. ಯಾಕಂದರೆ ಎಲ್ಲ ಮಷಿನ್ ತಂದಿಟ್ಟೇವಲ್ಲ, ಮಷಿನ್ ಥ್ರೂ ಕೆಲಸ ಆಗ್ಬಿಡ್ತಾವೆ. ಇಟ್ಟಿಗಿಟ್ಟು ನಾದೋದ್ರಿಂದ ಹಿಡಿದು ಪ್ರತಿಯೊಂದು ಪಟ 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 ಆಗ್ತೈತಿ ಅಂತ ಅನಿಸ್ತಾ ಐತಿ ಯಾಕೋ ನನಗೆ. ನೋಡೋಣ, ನಾಳೆ ಒಂದಿನ ಏನು ಮಾಡ್ತೀನಿ, ನಾನು ಯಾವುದಕ್ಕೂ ಇಂಟರ್ಫಿಯರ್ ಆಗಕ್ಕೆ ಹೋಗೋದಿಲ್ಲ. ಏನು ಕೇಳಕ್ಕೆ ಹೋಗೋದಿಲ್ಲ, ಹೇಳಕ್ಕೆ ಹೋಗೋದಿಲ್ಲ. ಅವರೇ ಹೆಂಗೆ ಕೆಲಸ ಮಾಡ್ತಾರಂತ ನೋಡ್ತೀನತ್ತ. ಹನುಮಕ್ಕರು ಬರಕತ್ತಾರಲ್ಲ, ಅವರು ಬಾಕ್ಸ್ ಎಣ್ಸೋದು ಚೀಟಿ ಬರ್ಕೊಳ್ಳೋದು ಎಲ್ಲ ಮಾಡಕತ್ತಾರ ಈಗ. ನಿನ್ನೆ ಅವರಿಗೆ ಹಚ್ಚಿದ್ದೆ, ಅದೊಂದು ಚಲೋ ಆಗೈತಿ. ಇನ್ನು ಲೋಡ್ ಹೇರಕ್ಕೆ ಒಬ್ಬ ಗಣಮಗ ಬೇಕಾಗ್ಯಾನ್ರಿ. ಯಾಕಂದರೆ ಇಲ್ಲಿದೆ ಎಲ್ಲ ಬಾಕ್ಸ್ ತೊಗೊಂಡೋಗಿ ಈಗ ಪಾಪ ನಮ್ಮ ಹೆಣ್ಮಕ್ಳು ಇಡಕತ್ತಾರ. ಬೇಡ, ಒಬ್ಬ ಗಣಮಗ ಬೇಕಾಗೈತಿ. ಲೋಡೆಲ್ಲ ಟಾಟಾ ಎಸಿಗೆ ಲೋಡ್ ಮಾಡಕ್ಕೆ ಬೇಕಾಗಿತ್ತಲ್ಲ. ಈಗ ಮೊದಲೆಲ್ಲ ಒಂದು ಸ್ವಲ್ಪ ಇರ್ತಿತ್ತು, ಕಾರ್ನೇ ಕಳಿಸ್ತಿದ್ರಿ. ಈಗ 20-30 ಬಾಕ್ಸ್ ಗಟ್ಟಲೆ ಆರ್ಡರ್ ಬರ್ತೈತಿ. 20-30 ಬಾಕ್ಸ್ ಅಂದರೆ ಕಾರ್ನಾಗ ಗಾವ್ ಆಗಲ್ಲ. ಆಪೆ ಗಾಡಿ ಸಿಗಲಿಲ್ಲ, ಈ ಟಾಟಾ ಎಸಿಗೆ ಹಾಕ್ಬೇಕು. ಅವನ್ನ ಟಾಟಾ ಎಸಿಗೆ ಹಾಕ್ಬೇಕು ಅಂತಂದ್ರೆ ಮತ್ತೆ ಅದಕ್ಕೆ ಒಬ್ಬ ಗಣಮಗನೇ ಬೇಕು, ಹೌದಿಲ್ಲ? ಆಮೇಲೆ ರೀ, ಒಂದು ಹೊಸ ಟಾಟಾ ಎಸಿನೂ ತೊಗೋಬೇಕಾಗೈತೆ ನಾವು, ಇಲ್ಲ ಆಪೆ ಗಾಡಿ ಯಾರ ತೊಗೋಬೇಕಾಗೈತಿ. ಯಾಕಂದರೆ ದಿನ ಒಂದಕ್ಕೂ ಬೇರೆ ಗಾಡಿ ಬಾಡಿಗೆ ಮಾಡೋದು ಅಂತಂದರೆ ಏನಾಗ್ಬಿಡ್ತೈತಿ, ನಮ್ಗೆ ಬಾಡಿಗೆ ರೊಕ್ಕ ಕೊಡೋದು ಆಗಿಬಿಡ್ತೈತಿ. ಅದಕ್ಕೆ ನಮ್ಮದೇ ಒಂದು ಮನೆಗಿತ್ತಂದ್ರೆ ನಮ್ಮ ಗಾಡಿ ಒಳಗೆ ತೊಗೊಂಡು ಹಾಕಿ ಬಂದ್ಬಿಡ್ಬೋದು. ಬರೀ ಡೀಸೆಲಿನ ಖರ್ಚು ಅಷ್ಟೇ ಬರ್ತೈತೆ ನಮಗೆ. ನೀ ಹೇಳೋದು ಬರೋಬ್ಬರಿನೇ. ತೊಗೋಬೇಕು, ಅದ್ರ ರೊಕ್ಕ ಬೇಕಲ್ಲ ಈಗ ಅದಕ್ಕೆಲ್ಲ. ಈಗ ಸದ್ಯಕ್ಕಾಗ ಮಾತಲ್ಲ, ನೋಡೋಣ. ಮನೆ ಮಾಡಿದ ರೊಕ್ಕನೇ ಮುಟ್ಟಿಸ್ತಾನೆ. ಮಷಿನ್ ಸಲುವಾಗಿ ಸಾಲ ಮಾಡೀವಲ್ಲ, ಅದೆಲ್ಲ ಮುಟ್ಲಿ, ಆಮ್ಯಾಗ ವಿಚಾರ ಮಾಡಿದ್ರೆ ಆತು. ಏನಂತಿ? ಸರಿ, ಏನೇ ಆದರೂ ನಾನು ಹೆರಿಗೆ ಆದಮೇಲೆ ಆಗಲಿ, ಈಗ ಸದ್ಯಕ್ಕೆ ಯಾವುದು ಬೇಡ. ಆತು, ಹಂಗಾಗ್ಲಿ. ಹೊಡೆದು ಊಟಾಗೈತಲ್ಲ, ಗುಳಿಗೆ ಎಲ್ಲ ತೊಗೊಂಡಿರೋದಿಲ್ಲ, ಮತ್ತು ಗುಳಿಗೆ ಬಿಟ್ಟು ಕುಂದ್ರಬೇಡ. ಏನಂತಿ? ಹಾಲು ಕುಡ್ದು ಮಕ್ಕೋ ಈಗ 1 ತಾಸು. ಎಲ್ಲ ಗುಳಿಗೆ ತೊಗೊಂಡೇನಿ, ಮಕ್ಕೋತೇನಪ್ಪ. ನಡ ಒಂದು ಭಾಳ ಹೊಡಾಕತ್ತೈತಿ, ಮಕ್ಕೋತೇನೆ.